ಲಕ ಲಕ ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. RCB 18 ವರ್ಷಗಳ ನಂತರ ಕಪ್ ಹೊಡೆದಿರೋದು. ಸೊ RCB ಅಭಿಮಾನಿಗಳಿಗೆ ಫುಲ್ಲು ಖುಷಿ ಅಂತಲೇ ಹೇಳ್ಬೋದು. ಬ್ರದರ್ ಲ್ಯಾಟ್ರಿ. ಆದರೆ ಈ ಒಂದು ಬೇಸರ ಸುದ್ದಿನ ಕೇಳಿ ತುಂಬಾ ಬೇಜಾರಾಗ್ತಿದೆ ಅಂತಲೇ ಹೇಳ್ಬೋದು. ಹೌದು, ನಾನು ಏನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಎಲ್ಲರಿಗೂ ಗೊತ್ತಿರೋ ಹಾಗೆ. ಸೊ RCBನ ಪ್ಯಾರೇಡ್ ಒಂದು ಫಂಕ್ಷನಲ್ಲಿ 11 ಜನ ಮೃತಪಟ್ಟಿರೋದು ಎಲ್ಲರಿಗೂ ಗೊತ್ತೇ ಇದೆ. ಹೌದು, 18 ವರ್ಷಗಳ ಹೋರಾಟದ ನಂತರ ಕಪ್ಪು ಗೆದ್ದಿರೋದು ನಮ್ಮ RCB ಅಂತಲೇ ಹೇಳ್ಬೋದು. ಸೊ ಈಗಾಗಲೇ RCB ಅಭಿಮಾನಿಗಳು ಫುಲ್ಲು ಖುಷಿಯಾಗಿ ರೊಚ್ಚಿಗೆದ್ದು ಪಾರ್ಟಿ ಢಮ್ಮಲ್ ಡಿಮಿಲ್ ಅಂತೆಲ್ಲ ಪಾರ್ಟಿ ಎಲ್ಲ ಮಾಡಿಬಿಟ್ಟಿದ್ದಾರೆ. ಸೊ ಹಾಗೇನೆ ಇಲ್ಲಿ ನೋಡ್ಬೋದು, ತುಂಬ ಅಂದರೆ ತುಂಬಾ ಜನ ಸೇರಿದ್ರು. ಅಷ್ಟು ಜನಗಳ ಮಧ್ಯೆ ಒಡೆದಾಡ್ತಿರ್ಬೇಕಾದ್ರೆ ಜನಗಳ ಮನದಾಳದ ಮಾತು ಹೀಗಿರುತ್ತೆ. ಅಣ್ಣ 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 ನನ್ನ ಕೈಯಲ್ಲಿ ಆಯ್ತಾ? RCB ಕಪ್ ಗೆದ್ದಿದ್ದಾದಮೇಲೆ ಯಪ್ಪ ಎಷ್ಟು ಟೀಮ್ಗಳ ಫ್ಯಾನ್ಸು ಉರ್ಕೊಂಡಿರ್ತಾರೆ ಅಂದರೆ ಭಯಂಕರವಾಗಿ ಉರ್ಕೊಂಡಿರ್ತಾರೆ. ಸೊ 11 ಜನ ಮೃತಪಟ್ಟಿರೋದಕ್ಕೆ ಸೊ RCB ಮ್ಯಾನೇಜ್ಮೆಂಟ್ ಮೇಲೆ FIR ದಾಖಲಾಗಿದೆ. ಯಾವುದೇ ಪ್ರಿಪ್ರೇಷನ್ ಇಲ್ಲದೆ ಸಡನ್ನಾಗಿ ಇಷ್ಟೊಂದು ದೊಡ್ಡ ಮಟ್ಟದ ಒಂದು ಫಂಕ್ಷನ್ ಮಾಡಿರೋದಕ್ಕೆ ಸೊ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ? ಹೌದು, RCB ಫ್ಯಾನ್ಸು ಕಪ್ ಗೆದ್ಮೇಲೆ ಯಾವ ರೀತಿ ಸೆಲೆಬ್ರೇಷನ್ನ ಮಾಡ್ತಾರೆ ಅಂತ ಈಗಾಗಲೇ ಎಲ್ಲರಿಗೂ ಗೊತ್ತೇ ಇದೆ. ಸೊ ಆದ ಕಾರಣ ಇವರು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಬೇಕು ಆ ರೀತಿ ಮಾಡ್ಕೋಬೇಕಾಗಿತ್ತು. ಸೊ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸದೆ ಈ ರೀತಿ ಅರೇಂಜ್ಮೆಂಟ್ ಮಾಡಿ ಈ ಥರ ಜನ ಸೇರ್ತಾರೆ ಅಂತ ಗೊತ್ತಿದ್ಕೊಂಡು ಮಾಡಿದ್ರು ಗೊತ್ತಿಲ್ಲದೆ ಮಾಡಿದ್ರು ಅಂತೂ ನನಗಂತೂ ಗೊತ್ತಿಲ್ಲ. ಸೊ ಇನ್ನೊಂದು ಫಾರಿನರ್ಸ್ ಅವರ ಕಂಟ್ರಿಗೆ ತೆರಳ್ತಾರೆ ಅಂದ್ಬಿಟ್ಟು ಏನಾದರೂ ಇಷ್ಟು ಬೇಗ ಮಾಡಿಬಿಟ್ರು ಏನೋ ಗೊತ್ತಿಲ್ಲ. ಸೊ ಒಂದು 2 ದಿವಸ ಲೇಟಾಗಿ ಮಾಡಿದ್ರು ಪರವಾಗಿದ್ದಿಲ್ಲ. ಮತ್ತು ಇನ್ನೊಂದು ಇದಕ್ಕೆ ಮೇನ್ ಕಾರಣ ಏನಪ್ಪ ಅಂತ ಅಂದರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎಲ್ಲರಿಗೂ ಫ್ರೀ ಟಿಕೆಟನ್ನು ಅನೌನ್ಸ್ ಮಾಡಿಬಿಟ್ಟಿದ್ರು. ಸೊ ಅದಕ್ಕೋಸ್ಕರ ಈ ಥರ ನುಗ್ಲಾಡ್ ಜನ ಒಬ್ಬರ ಮೇಲೆ ಒಬ್ಬರು ಬಿತ್ಕೊಂಡು ತುಂಬ ಜನಕ್ಕೆ ಇಂಜುರಿ ಆಗಿದೆ. ಹಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ 11 ಜನ ಸತ್ತಿದ್ದಾರೆ ಅಂತಲೂ ನಿಮಗೆ ಗೊತ್ತಿದೆ. ಆಮೇಲೆ ಈಗಲೇ ನಮ್ಮ ಜನ ಫ್ರೀಯಾಗಿ ಏನಾದರೂ ಸಿಕ್ಕಿದ್ರೇ ಬಿಡಲ್ಲ, ಅಂಥದ್ರಲ್ಲಿ RCB ಕ್ರೇಜ್ ಮೇಲೆ ಫ್ರೀಯಾಗಿ ಟಿಕೆಟ್ ಸಿಕ್ಕಿದ್ರೆ ಬಿಡ್ತಾರ ಅನೌನ್ಸ್ ಎಲ್ಲ ಮಾಡಿಬಿಟ್ಟಿದ್ರು ಆಗ್ಲೇ. ಸೊ ಅದಕ್ಕೋಸ್ಕರ ಫುಲ್ಲು ಜನ ಮುಗ ಎಲ್ಲ ಬೇರೆ ಬೇರೆ ಊರುಗಳಿಂದ ಎಲ್ಲ ಬಂದುಬಿಟ್ಟಿದ್ರು. ಸೊ ಫುಲ್ಲು ಜನ ಜಾತ್ರೆ ಆಗಿ ಈ ಥರ ಆಗಿದೆ. ಸೊ ಹಾಗೇನೆ RCB ಮೇಲೆ FIR ಬುಕ್ ಆಗಿದೆ. ಸೊ ಇದು ನಿಮ್ಮ ಅಭಿಪ್ರಾಯ ತಿಳಿಸಿ, ನೋಡೋಣ ಮುಂದೆ ಏನಾಗುತ್ತೋ ಅಂತ.